ಅಧಿಕೃತ ಚಿಹ್ನೆ ಕಮಲದ ಚಿಹ್ನೆಯಿಂದ ಗೆದ್ದು ಹಣದ ಆಮಿಷಕ್ಕಾಗಿ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಗೆ ಮತವನ್ನು ನೀಡಿ ಪಕ್ಷೇತರ ಅಭ್ಯರ್ಥಿ ಅಧ್ಯಕ್ಷರ ಘೋಷಣೆಗೆ ಸಹಕಾರಿಯಾಗಿದ್ದಂಥ ಇಬ್ಬರು ಭಾರತೀಯ ಜನತಾ ಪಕ್ಷದ ಸದಸ್ಯರು, ಇಬ್ಬರು ಜಾತ್ಯತೀತ ಜನತಾದಳದ ಸದಸ್ಯರನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ದಂಡಾಧಿಕಾರಿಗಳು ಅವರ ಸದಸ್ಯರನ್ನು ವಜಾಗೊಳಿಸಿದ್ರು. ವಜಾಗೊಂಡಂತ ಅನರ್ಹ ಸದಸ್ಯರು ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಹೈಕೋರ್ಟ್ಗೆ ಹೋಗಿ ಮತದಾನದ ಹಕ್ಕಿಗೆ ಮಾತ್ರ ಅವಕಾಶವನ್ನು ಪಡೆದಿದ್ರು. ಆದರೆ ನಿನ್ನೆ ನಡೆದಂಥ ನಗರಸಭಾ ಅಧ್ಯಕ್ಷ ಚುನಾವಣೆಯಲ್ಲಿ ಹೈಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಭಾರತೀಯ ಜನತಾ ಪಕ್ಷ ತಿಪ್ಟೂರು ನಗರ ಘಟಕ ಏನು ಎಲ್ಲ ಪಕ್ಷದ ಸದಸ್ಯರಿಗೆ ವಿಪ್ಪನ್ನು ಜಾರಿ ಮಾಡಿತ್ತು, ವಿಪ್ಪನ್ನು ನಿನ್ನೆಯೂ ಸಹ ಜಾರಿ ಮಾಡಿದ್ರೂ ಸಹ ಪಕ್ಷದ ಅಧಿಕೃತ ಅಭ್ಯರ್ಥಿ ವಹಿಲಾ ಗಂಗಾಧರ್ ಅವರ ವಿರುದ್ಧ ಏನು ವಜಾಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸದಸ್ಯರಾದಂಥ ಅಶ್ವಿನಿ ದೇವರಾಜ್ರವರು ಪಕ್ಷದ ವಿಪ್ಪನ್ನು ಉಲ್ಲಂಘನೆ ಮಾಡಿ ಅವರೇ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಒಂದು ಅಕ್ಷಮ್ಯ ಅಪರಾಧ. ಈ ಚುನಾವಣೆಯಲ್ಲಿ ಚುನಾವಣಾಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸಿರ್ತಕ್ಕಂಥ ತಿಪ್ಟೂರಿನ ಉಪವಿಭಾಗಾಧಿಕಾರಿಗಳು ಸಹ ಒಂದು ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಎನ್ನುವುದು ಮೇಲ್ನೋಟಕ್ಕೆ ಕಣ್ಣಿಗೆ ಕಾಣ್ತಾ ಇದೆ ನನಗೆ. ಕಾರಣ, ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಅಭ್ಯರ್ಥಿ ಏನು ಹೈಕೋರ್ಟಿನ ನಿರ್ದೇಶನ ಇದೆ, ಆ ನಿರ್ದೇಶನದ ಅರ್ಜಿಯನ್ನು ಕೊಟ್ಟರೂ ಸಹ, ಪಕ್ಷದಿಂದ ವಿಪ್ಪನ್ನು ಕೊಟ್ಟಿದ್ರು ಸಹ ಅವರು ಚುನಾವಣೆಗೆ ಕೇವಲ ಮತಗಳನ್ನು ಹಾಕೋದಕ್ಕೆ ಮಾತ್ರ ಅರ್ಹರಾಗಿದ್ದರು, ಸ್ಪರ್ಧೆ ಮಾಡೋದಕ್ಕೆ ಅನರ್ಹರಾಗಿದ್ದರು. ಅಂತಹ ಅಭ್ಯರ್ಥಿಯ ನಾಮಪತ್ರವನ್ನು ತಿರಸ್ಕರಿಸಬೇಕಾಗಿತ್ತು. ಅದ್ಯಾಕೋ ಗೊತ್ತಿಲ್ಲ, ತಾಲೂಕಿನ ಉಪವಿಭಾಗಾಧಿಕಾರಿಗಳು, ಚುನಾವಣಾಧಿಕಾರಿಗಳು ಅದು ಯಾವ ರೀತಿ ಪುರಸ್ಕರಿಸಿದರು ಅನ್ನೋದನ್ನು ಈ ತಾಲೂಕಿನ ಜನತೆ ಮುಂದಿಡಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಚುನಾವಣಾಧಿಕಾರಿಗಳಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಒಟ್ಟಾರೆ ಕಾಂಗ್ರೆಸ್ಸಿನ ಶಾಸಕರು 3 ಬಾರಿ ತಾಲೂಕಿನಲ್ಲಿ ಶಾಸಕರಾಗಿ ಕಾಂಗ್ರೆಸ್ಸಿನ ಕಟ್ಟಾಳು ಹೇಳ್ತಕ್ಕಂಥ ಒಬ್ಬ ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಒಂದು ಅಭ್ಯರ್ಥಿಯನ್ನು ನಗರಸಭೆಗೆ ಸ್ಪರ್ಧೆ ಮಾಡಲು ಆಗದೇ ಇರತಕ್ಕಂಥದ್ದು ಅವರ ಆಡಳಿತದ ವೈಫಲ್ಯಕ್ಕೆ ಒಂದು ಕೈಗನ್ನಡಿಯಾಗಿದೆ. ಕಾಂಗ್ರೆಸ್ಸಿನ ಶಾಸಕರು ಭಾರತೀಯ ಜನತಾ ಪಕ್ಷದಿಂದ ಗೆದ್ದಿರ್ತಕ್ಕಂಥ ನಗರಸಭಾ ಸದಸ್ಯರಿಗೆ ಮತವನ್ನು ಚಲಾಯಿಸಿರ್ತಕ್ಕಂಥದ್ದು ಅವರ ದಿವಾಳಿತನಕ್ಕೆ, ಕಾಂಗ್ರೆಸ್ಸಿನ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದಂಥ ಚುನಾವಣೆಯಲ್ಲಿ ನಗರಸಭಾ ಆಯುಕ್ತರು, ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡಿದೆ ಅನ್ನೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಒಬ್ಬ ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯರ ವಿರುದ್ಧ ಒಂದು ಕೇಸು ದಾಖಲಾಗಿ ಅವರಿಗೆ ಕೋರ್ಟ್ನಲ್ಲಿ ಬೇಲನ್ನು ನೀಡಿರೋದಿಲ್ಲ. ಆ ಬೇಲ್ ರದ್ದಾಗಿರ್ತಕ್ಕಂಥ ಸದಸ್ಯರನ್ನ ಪೊಲೀಸ್ನವರು ದಸ್ತಗಿರಿ ಮಾಡಿ ಅವರನ್ನು ನ್ಯಾಯಾಲಯಕ್ಕೆ ಒಪ್ಪಿಸಬೇಕಾಗಿತ್ತು. ಪೊಲೀಸ್ ಕಣ್ಣೆದುರಿಗೆ ತಿಪ್ಟೂರು ಉಪವಿಭಾಗದ ಅಧಿಕಾರಿಗಳ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳ ಸಮ್ಮುಖದಲ್ಲಿ ಆ ನಗರಸಭಾ ಸದಸ್ಯ ರಾಜಾರೋಷವಾಗಿ ನಗರಸಭೆಗೆ ಬರ್ತಾರೆ, ಮತವನ್ನು ಚಲಾಯಿಸ್ತಾರೆ. ಅಂತ ಸಂದರ್ಭದಲ್ಲಿ ನಗರಸಭಾ ಆಯುಕ್ತರು ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿಸಬೇಕಾಗಿತ್ತು. ಇಲ್ಲಿ ನಗರಸಭಾ ಆಯುಕ್ತರು ಮತ್ತು ಚುನಾವಣಾಧಿಕಾರಿ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ನಿನ್ನೆ ನಡೆದಂಥ ಚುನಾವಣೆಯನ್ನು ಆಡಳಿತ ಪಕ್ಷದ ಕೈಗೊಂಬೆಯಾಗಿ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಸಾಕ್ಷಿಯಾಗಿದೆ. ಈ ಒಂದು ನಿಟ್ಟಿನಲ್ಲಿ ಏನು ತಾಲೂಕು ಆಡಳಿತ ಪಕ್ಷಪಾತ ಧೋರಣೆಯನ್ನು ಮಾಡ್ತಾ ಇದೆ, ಈ ಧೋರಣೆಯನ್ನು ಕೈಬಿಡಬೇಕು. ತಾವು ಸರ್ಕಾರ ಯಾವುದೇ ಇರಲಿ, ಯಾವುದೇ ಪಕ್ಷದ ಆಡಳಿತ ಇರಲಿ, ಸರ್ಕಾರಿ ಅಧಿಕಾರಿಗಳಾಗಿ ಸಾರ್ವಜನಿಕರ ಕೆಲಸ ಮಾಡಬೇಕೇ ಹೊರತು ಯಾವುದೇ ಒಂದು ರಾಜಕೀಯ ಪಕ್ಷದ ಏಜೆಂಟ್ ರೀತಿ ಕೆಲಸ ಮಾಡ್ತಕ್ಕಂಥದ್ದನ್ನು ಭಾರತೀಯ ಜನತಾ ಪಕ್ಷ ಯಾವತ್ತೂ ಸಹಿಸೋದಿಲ್ಲ. ಅಧಿಕಾರಿಗಳಿಗೆ ನಾನು ತಮ್ಮ ಮೂಲಕ ಒಂದು ವಿನಂತಿಯನ್ನು ಮಾಡ್ತೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದೆ, ತುಮಕೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರಿದ್ದಾರೆ ಮತ್ತು ಕೇಂದ್ರದ ಮಂತ್ರಿಗಳಿದ್ದಾರೆ ಅನ್ನೋದನ್ನು ಅಧಿಕಾರಿಗಳು ಮನಗಂಡು
ಸಾರ್ವಜನಿಕರನ್ನ ಕೆಲಸ ಮಾಡ್ತಾರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತದ ವಿರುದ್ಧ, ಈ ಪಕ್ಷಪಾತಿ ಧೋರಣೆಯ ಅಧಿಕಾರಿಗಳ ವಿರುದ್ಧ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಇಳಿಬೇಕಾಗತಕ್ಕಂಥ ಒಂದು ಎಚ್ಚರಿಕೆಯನ್ನ ತಮ್ಮ ಮೂಲಕ ಕೊಡ್ತಾ, ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ನಮ್ಮ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ. ಹಾಗಾಗಿ ತಕ್ಷಣ ಏನು ಹೈಕೋರ್ಟ್ನಲ್ಲಿ ಅದು ಚುನಾವಣಾ ಮತಗಳ ಪ್ರಕ್ರಿಯೆ ಎಣಿಕೆ ಆಗಬೇಕು, ಅದನ್ನು ಮಾಡಿ ಒಂದು ಚುನಾವಣಾ ಫಲಿತಾಂಶವನ್ನು ಚುನಾವಣಾಧಿಕಾರಿಗಳು ಪ್ರಕಟಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ. ಏನು ಈ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮನ್ನು ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲ ಕೋರ್ ಕಮಿಟಿ ಮೆಂಬರ್ಸು ಡಿಸೈಡ್ ಮಾಡಿ ನಮ್ಮನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿ ಕಳಿಸಿದ್ರು ಸರ್. ನಾವು ಒಳಗೆ ಹೋದ್ಮೇಲೆ ನಮಗೆ ಅಪ್ಲಿಕೇಶನ್ನ ಎ ಸಿ ಮೇಡಮ್ ಅವ್ರು ರಿಸೀವ್ ಮಾಡಿಕೊಂಡ್ರು. ಸೊ ಅದಾದಮೇಲೆ ನಾವು ಎ ಸಿ ಮೇಡಮ್ಗೆ ಒಂದು ಪ್ರಶ್ನೆನ ಕೇಳಿದ್ವಿ. ಯಾಕಂದರೆ ಅವ್ರು ಆಲ್ರೆಡಿ ಡಿ ಸಿ ಆಫೀಸಲ್ಲಿದೆ ಅವ್ರದ್ದು ವಜಾ ಆಗಿ 4 ಜನ ಏನು ಹೋದ್ಸತಿ ನಮ್ಮ ವಿರುದ್ಧ ನಮ್ಮ BJP ಅಭ್ಯರ್ಥಿಗಳು ಕ್ರಾಸ್ ವೋಟಿಂಗ್ ಮಾಡಿದ್ರು, ಮತ್ತು ಇನ್ನೆರಡು JDS ಅಭ್ಯರ್ಥಿಗಳು ಮಾಡಿದ್ರು. ಸೊ ಅವ್ರದ್ದಷ್ಟು 4 ಜನರದು ಕೂಡ ಕೋರ್ಟಲ್ಲಿ ವಜಾ ಆಗಿತ್ತು. ಸೊ ಅವ್ರದ್ದು ಬಗ್ಗೆ ನಾವು ವಿಚಾರಿಸಿದ್ರಿ ಎ ಸಿ ಮೇಡಮ್ ಹತ್ರ. ಸೊ ಅಲ್ಲಿ ಅವರು ಸ್ಟೇಗೆ ಹೋಗಿರೋದು ಇಬ್ಬರು ಮಾತ್ರ ಪಿಟಿಷನರ್ಸು, ಅಶ್ವಿನಿ ಮತ್ತು ಜಯರಾಮು ಅಂತ. ಸೊ ಅವರಿಬ್ಬರು ಪಿಟಿಷನರ್ಸು ಕೋರ್ಟಲ್ಲಿ ಆ ಸ್ಟೇಗೆ ಏನು ಒಂದು ಮಾಹಿತಿ ತಗೊಂಡಿದ್ದಾರೆ ಅಂದರೆ, ನಮಗೆ ಮತ ಹಾಕ್ಲಿಕ್ಕೆ ಮಾತ್ರ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದು 2 ಅಪ್ಲಿಕೆಂಟ್ಸ್ದು ಏನು ವಿಷಯ ಇಲ್ಲ. ಸೊ ಅದ್ರ ಬಗ್ಗೆ ನಾವು ಎ ಸಿ ಮೇಡಮ್ಗೆ ಕೇಳಿದಾಗ ಸೊ ಅವರೇನು ಹೇಳಿದ್ರು, ಅದು ಹ್ಯೂಮನ್ ರೈಟ್ಸ್ನ ಉಲ್ಲಂಘನೆ ಮಾಡ್ದಂಗೆ ಆಗುತ್ತೆ ನಾವೇನಾದರೂ ಈಗ ಅವರಿಬ್ಬರಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂದರೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನದಾಗಿ ಕ್ಲಾರಿಫಿಕೇಶನ್ನ ನಾವು ನೆಕ್ಸ್ಟ್ ಕೋರ್ಟ್ ಮುಖಾಂತರನೇ ನಾವು ತಗೊಳ್ತೀವಿ. ಸದ್ಯಕ್ಕೆ 4 ಜನಕ್ಕೂ ನಾವು ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ ಅಂತ ನಮಗೆ ಮಾಹಿತಿ ಕೊಟ್ಟರು. ಸೊ ಇದು ಒಂದು ಕ್ಲಾರಿಫಿಕೇಷನು. ನಾವು ಫಸ್ಟೇ ಏನು ನಾವು ಅಪ್ಲಿಕೇಶನ್ ಹಾಕ್ತಾ ಹೋದಾಗಲೇ ತಗೊಂಡಿರೋಂಥ ಕ್ಲಾರಿಫಿಕೇಷನ್ ಇದು ಫಸ್ಟು. ಸೊ ಅದಾದಮೇಲೆ ಸರ್ ನಾವು ನೆಕ್ಸ್ಟು ಮತ್ತೆ ನಮಗೆ 1 ಗಂಟೆಗೆ ಚುನಾವಣೆದು ಒಂದು ಸಭೆ ಪ್ರಾರಂಭ ಆಯಿತು. ಸೊ ಆವಾಗ ನಮಗೆ ಏನು ಗೊತ್ತಾಯಿತು ಅಂದರೆ, ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿನೇ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಆಗಿದ್ದಾರೆ ಅಂತ ನಮಗೆ ಅಲ್ಲಿ ಗೊತ್ತಾಯಿತು ಸರ್, ನಮ್ಮ ವಿರೋಧವಾಗಿ. ಸೊ ಇದಾದಮೇಲೆ ಸೊ ನಾವು ಮತ್ತೆ ಎ ಸಿ ಮೇಡಮ್ಗೆ ಒಂದು ಅಪ್ಲಿಕೇಶನ್ನ ಕೊಟ್ಟೆ. ಇಲ್ಲಿದೆ ನೋಡಿ, ನಿಮ್ಗೆ ಇಲ್ಲಿ ತೋರಿಸ್ತೀನಿ ಇದು. ಸೊ ಇದು ಒಂದು ಅಪ್ಲಿಕೇಶನ್ ನಿಮಗೆ ಕಳಿಸಿದ್ದೀವಿ. ಆ್ಯಕ್ಚುಲಿ ಇದನ್ನು ನಾನು ಎ ಸಿ ಮೇಡಮ್ಗೆ ಕೇಳಿದೆ. ಸೊ ಇವರು ಪಿಟಿಷನರು ವಜಾ ಆಗಿರೋ ಅಂಥವ್ರು ಏನಂತ ಮೇಲೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅಂದರೆ, ನಮಗೆ ಹಕ್ಕು ಅಂದರೆ ಮತದಾನ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿರೋ ಅಂತ. 4 ಜನ ಕೊಟ್ಟೈತೆ, ಇಬ್ಬರಾಳಿ ಕೊಟ್ಟೈತೆ ಮೇಡಮ್ ಮತದಾನ. ಪಿಟಿಷನರ್ಸ್ಗೆ ಮಾತ್ರ ಅಂತ ನೋಡಿ ಇಲ್ಲಿ ಮಾಹಿತಿ ಇದೆ. ಇಲ್ಲಿ ಮಾಹಿತಿ ಇದೆ. ಯಾರು ಹೋಗಿದಾರಲ್ಲ ಹೈಕೋರ್ಟ್ಗೆ, ಇಬ್ರು ಪಿಟಿಷನರ್ ಅಷ್ಟೇ ಇರೋದು, ಒಂದು ಅಶ್ವಿನಿ, ಇನ್ನೊಂದು ಜಯರಾಮು. ಸೊ ಇಲ್ಲಿ ಏನ್ ಮಾಹಿತಿ ಇದೆ ಅಂದ್ರೆ, ಮತ ಚಲಾಯಿಸಲು ಅವಕಾಶ ನೀಡಲು ಪ್ರಾರ್ಥಿಸಿದ್ದಾರೆ. ಸೊ ಹಂಗಾಗಿ ಈ ಪಿಟಿಷನರ್ಸ್ಗೆ ನಾವು ಮತ ಚಲಾಯಿಸೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ರಿಮೈನಿಂಗು ನಮಗೆ ಮಾಹಿತಿ ಗೊತ್ತಿಲ್ಲ. ಆಯ್ತಾ, ನಾನೇನ್ ಮಾಡಿದೆ, ಎ ಸಿ ಮೇಡಮ್ಗೆ, ಮೇಡಮ್ ಈ ತರ ಮಾಹಿತಿ ಇರೋದ್ರಿಂದ ಇವರು ಮತ ಚಲಾಯಿಸೋದಕ್ಕೆ ಮಾತ್ರ ಅವಕಾಶ ಕೇಳಿದ್ದಾರೆ. ಸೊ ಇವರು ಕ್ಯಾಂಡಿಡೇಟ್ ಯಾವ ತರ ಆಗ್ತಾರೆ ಮೇಡಮ್ ಅಧ್ಯಕ್ಷ ಚುನಾವಣೆಗೆ ಅಂತ ನಾವು ಪ್ರಶ್ನೆನೂ ಸಹ ಮಾಡಿದೀವಿ ಎ ಸಿ ಮೇಡಮ್ ಹತ್ರ. ಸೊ ಅವರು ಅದಕ್ಕೇನು ಹೇಳುದು, ಇಲ್ಲಿ ಗೌಪ್ಯ ಮತದಾನ ಏನಂದ್ರೆ, ಈಗ ನಮ್ಮ ಎಲೆಕ್ಷನ್ಸ್ ಅಲ್ಲೆಲ್ಲ ಹೆಂಗೆ ಮಾಡ್ತಾರೆ, ಈ ಕಡೆ ಈ ತರ ಒಂದು ಏನ್ ಅಡ್ಡ ಇಡ್ತಾರಲ್ಲ ಒಂದು ಬೂತ್ ತರ, ಅದನ್ನ ಇಟ್ಬಿಟ್ಟು ಅದ್ರೊಳಗಡೆ ಆಕ್ಚುಲಿ ಮಿಷಿನ್ ಇಡ್ತಾರೆ, ಇಲ್ಲ ಬ್ಯಾಲೆಟ್ ಪೇಪರ್ ಇಟ್ಟು ಮಾಡ್ಬೇಕಿತ್ತು. ಬಟ್ ನಿನ್ನೆ ಏನ್ ಮಾಡಿದ್ರು ಅಲ್ಲಿ ಚುನಾವಣೆಯಲ್ಲಿ ಅಂದ್ರೆ, ಗೌಪ್ಯ ಮತದಾನ ಅಂದ್ರೆ ನಾವೆಲ್ಲ ಈ ತರ ಹಿಂದೆಗಡೆ ಕೂತಿರ್ತೀವಿ, ಮುಂದೆಗಡೆ ಒಂದ್ ಚೇರ್ ಮೇಲೆ ಇಲ್ಲಿ ಅಭ್ಯರ್ಥಿ ಬಂದು ಕೂತ್ಕೊಂಡು ಅವ್ರು ಏನು ಬರೀತಾರೋ ನೀಟಾಗಿ ಹಿಂದೆಗಡೆ ಅವ್ರಿಗೆ ನೀಟಾಗಿ ಕಾಣಿಸ್ತಿತ್ತು, ವಿರೋಧ ಯಾರು ಪರ ಯಾರು ಅಂತ. ಅದ್ರ ಬಗ್ಗೆನೂ ಆಕ್ಚುಲಿ ಯಾರು ಪ್ರಶ್ನೆಯಲ್ಲಿ ಮಾಡ್ಲಿಲ್ಲ. ಅದು ಗೌಪ್ಯ ಮತದಾನ ಅಂತ ನಮಗೇನು ಅನಿಸ್ಲಿಲ್ಲ. ಇದು ಒಂದು ಕಾನೂನು ವಿರೋಧ ಆಕ್ಟಿವಿಟಿ. ಅವರು ಆಕ್ಚುಲಿ ಎಲ್ಲರ ಮುಂದೆನೂ ಗೌಪ್ಯ ಮತದಾನ ಮಾಡಿಸಿದ್ದಾರೆ. ಎಲ್ಲಿ ಮಾಡಿಸ್ಬೇಕಿತ್ತು, ಅದಕ್ಕೊಂದು ಅಡ್ಡ ತರನು ಏನು ಇಕ್ಕಿಲ್ಲ, ಎಲ್ಲಾರ್ಗು ಕಾಣಿಸ್ತು ಅವ್ರು ಏನು ಮಾಡ್ತಿದ್ದಾರೆ ಅಂತ ನೀಟಾಗಿ ಹಿಂದೆಗಡೆ ಇರೋರ್ಗೆಲ್ಲಾನು ಕಾಣಿಸ್ತು. ಆ ವಿಡಿಯೋ ಮಾಡಿಸಿದ್ದಾರೆ. ಸ್ಥಳೀಯವಾಗಿ ಅಬ್ಜೆಕ್ಟ್ ಮಾಡಿದ್ರ? ನಾವು ಅಬ್ಜೆಕ್ಷನ್ ಮಾಡ್ಲಿಲ್ಲ ಸರ್.